ಆ ವಾಹನಗಳನ್ನು ಹಿಡಿತಕ್ಕಂತಹ ಲೋಕಲೈಟ್ಸ್ ಆತ ಮೊದಲೇ ಹೇಳ್ತಕ್ಕಂಥ ಮಾತೆ ಗಾಡಿ ಸೈಡ್ಗೆ ಹಾಕು ಅಂತೇಳಿ. ರಸ್ತೆಯಲ್ಲಿ ವಾಹನವನ್ನು ಯಾರೋ ಒಬ್ಬ ವ್ಯಕ್ತಿ ಬಂದು ಗಾಡಿ ಸೈಡ್ಗೆ ಹಾಕುವಂತಹ ಹೇಳುವಂತಹ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥವ್ರು ಯಾರು? ಅಥವಾ ಏನು ಈ ಲೋನ್ನ ಕೊಟ್ಟಿರ್ತಕ್ಕಂಥ ಖಾಸಗಿ ಫೈನಾನ್ಸ್ನವ್ರು ಏನಿದ್ದೀರಾ, ನೀವು ಬೆಂಗಳೂರಿನ ಎಲ್ಲ ಸ್ಟೇಷನಲ್ಲೂ ಕೂಡ ನಾವು ಗಾಡಿಗಳನ್ನು ಅಂದರೆ ನಮ್ಮ ಏನು ನಾವು ಲೋನ್ಗಳನ್ನ ಕೊಟ್ಟಿದ್ದೀವಿ ಅದನ್ನು ರಿಕವರಿ ಮಾಡಲಿಕ್ಕೆ ಇಂತಿಂಥ ಏಜೆನ್ಸಿಗಳಿಗೆ ನಾವು ಕೆಲಸವನ್ನು ಕೊಟ್ಟಿದ್ದೇವೆ. ಈ ಒಂದು ರಿಕವರಿ ಏಜೆನ್ಸಿಗಳಲ್ಲಿ ಇಂಥವರನ್ನ ಸೀಸರ್ ಆಗಿ ಕೆಲಸಕ್ಕೆ ತಗೊಂಡಿದ್ದಾರೆ ಅಂತ ಹೇಳಿ ನೀವು ಬೆಂಗಳೂರಿನ ಎಲ್ಲ ಸ್ಟೇಷನ್ಗೂ ಮಾಹಿತಿಯನ್ನು ಏನಾದ್ರು ಕೊಟ್ಟಿದ್ದೀರಾ? ಅಥವಾ ರಿಕವರಿ ಏಜೆನ್ಸಿಗಳು ಅಂತ ಏನು ಮಾಡ್ಕೊಂಡಿದ್ದೀರಾ? ಈ ಲೋಕಲ್ ಲೈಟ್ಸ್ಗಳನ್ನು ಕೆಲಸಕ್ಕೆ ತಗೊಂಡಿರುವಂತಹ ರಿಕವರಿ ಏಜೆನ್ಸಿಗಳು ಆ ಒಂದು ರಿಕವರಿ ಮಾಡ್ತಕ್ಕಂತಹ ವ್ಯಕ್ತಿಯ ಪೂರ್ವಪರ ತಿಳ್ಕೊಂಡಿದ್ದೀರಾ? ಅಥವಾ ಇಂಥ ಜಾಗಗಳಲ್ಲಿ ನಮ್ಮ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ, ನಮಗೆ ಇಂಥ ಖಾಸಗಿ ಫೈನಾನ್ಸ್ನಿಂದ ನಮಗೆ ರಿಕವರಿ ಮಾಡಲಿಕ್ಕೆ ಕೆಲಸ ಕೊಟ್ಟಿದ್ದಾರೆ, ನಾವು ಇಂತಹ ವ್ಯಕ್ತಿಗಳಿಗೆ ಸೀಸರ್ಗಳಾಗಿ ನಾವು ಅವ್ರನ್ನ ಕೆಲಸಕ್ಕೆ ತಗೊಂಡಿದ್ದೀವಿ, ಈ ರೀತಿ ಗಾಡಿಗಳನ್ನು ರಸ್ತೆಗಳಲ್ಲಿ ಇಡಲಿಕ್ಕೆ ನಮಗೆ ಪರ್ಮಿಷನ್ ಕೊಡಿ ಅಂತ ಹೇಳಿ ಎಲ್ಲರೂ ತಗೊಂಡಿದ್ದೀರಾ ಪರ್ಮಿಷನ್ನ? ಯಾವ ಆಧಾರದ ಮೇಲೆ ರಸ್ತೆಗಳಲ್ಲಿ ಗಾಡಿಗಳನ್ನು ನೀವುಗಳು ಹಿಡಿತಾ ಇದ್ದೀರಾ ಸೀಸರ್ಸ್ಗಳು? ಅಥವಾ ಯಾವ ಆಧಾರದ ಮೇಲೆ ರಿಕವರಿ ಏಜೆನ್ಸಿಗಳು ಈ ಸೀಸರ್ಗಳಂತಹ ವ್ಯಕ್ತಿಗಳನ್ನ ಕೆಲಸಕ್ಕೆ ತಗೊಳ್ತಾ ಇದ್ದೀರಾ? ಆತ ಸೀಸರ್ಗಳ ಪೂರ್ವಪರವೇ ಗೊತ್ತಿರೋದಿಲ್ಲ. ಗಾಡಿಗಳಂತ ಹಿಡಿದಂಥ ಸಂದರ್ಭದಲ್ಲಿ ಆ ಚಾಲಕ ನಮ್ಗಳಿಗೆ ಕರೆ ಮಾಡಿದಂಥ ಸಂದರ್ಭದಲ್ಲಿ ಯಾವ ಫೈನಾನ್ಸ್ ಅಂತ ಹೇಳಿ ಕೇಳಿದಾಗ ಆ ಫೈನಾನ್ಸ್ನವರಿಗೆ ಕಾರ್ ಮಾಡಿದಾಗ ಗಾಡಿಯನ್ನ ಅಡ್ಡ ಹಾಕಿರ್ತಕ್ಕಂಥ ವ್ಯಕ್ತಿಯೇ ಯಾರು ಅಂತ ಗೊತ್ತಿರೋದಿಲ್ಲ. ಅಥವಾ ಗಾಡಿಯನ್ನ ಅಡ್ಡ ಹಾಕಿರ್ತಕ್ಕಂತಹ ಸೀಸರು ಯಾವ ಏಜೆನ್ಸಿ ಅಂತ ಹೆಸರು ಹೇಳೋದಿಲ್ಲ. ಯಾವ ರೀತಿ ನೀವು ವಾಹನಗಳನ್ನ ಹಿಡಿತಾ ಇದ್ದೀರಾ? ಯಾವ ರೀತಿ ಚಾಲಕರುಗಳಿಗೆ ನೀವುಗಳು ತೊಂದರೆಗಳನ್ನ ಕೊಡ್ತಾ ಇದ್ದೀರಾ? ಇಷ್ಟು ವಿಚಾರವಂತಿಕೆಗಳು ನಿಮ್ಗಳಿಗೆ ಗೊತ್ತಿರಬೇಕಲ್ವಾ? ಯಾರೋ ಏಜೆನ್ಸಿಯವರು ಕೆಲಸ ಕೊಟ್ಟರು ರಿಕವರಿ ಏಜೆನ್ಸಿಗಳಿಗೆ, ಯಾರೋ ರಿಕವರಿ ಏಜೆನ್ಸಿಗಳು ಉಸುಲು ಮಾಡಲಿಕ್ಕೆ ನಾರ್ಮಲ್ ವ್ಯಕ್ತಿಗಳ ಕೈಲಾಗಲ್ಲ ಅಂತ ಹೇಳಿ ಕ್ರೈಮ್ಗಳನ್ನ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳನ್ನ ಸೀಸರ್ಗಳನ್ನಾಗಿ ಪರಿವರ್ತನೆಗಳನ್ನ ಮಾಡಿಕೊಂಡು ನಿಮ್ ಇಷ್ಟ ಬಂದಾಗೆ ರಸ್ತೆಗಳಲ್ಲಿ ಅಮಾಯಕ ಚಾಲಕರುಗಳನ್ನ ಹಿಡ್ಕೊಂಡು ಅವ್ರಗಳಿಗೆ ತೊಂದರೆಗಳನ್ನ ಕೊಟ್ಕೊಂಡು ಗಾಡಿಗಳನ್ನ ಸೀಸ್ ಮಾಡೋದ್ರ ಮುಖಾಂತರ ತೊಂದರೆಗಳನ್ನ ಕೊಟ್ಕೊಂಡು ಹೋದ್ರೆ ಇಲ್ಲಿ ಯಾರು ಹೇಳೋದಿಲ್ಲ ಅಂತಲ್ಲ? ಖಂಡಿತವಾಗಿ ಕೇಳ್ತೀವಿ. ಗಾಡಿಗಳನ್ನ ಸೀಸ್ ಮಾಡಿದ ನಂತರ ಫಸ್ಟ್ ಆಫ್ ಆಲ್ ನೀವುಗಳು ಮಾಡ್ತಾ ಇರೋಂಥದ್ದೇ ಮೋಸ, ವಂಚನೆ. ಬೆಂಗಳೂರಿನಲ್ಲಿರ್ತಕ್ಕಂತಹ ಅಷ್ಟು ಖಾಸಗಿ ಫೈನಾನ್ಸ್ನವರ ಲಿಸ್ಟು ರೆಡಿ ಮಾಡಿದ್ದೇವೆ. ಬೆಂಗಳೂರಿನಲ್ಲಿರ್ತಕ್ಕಂಥ ರಿಕವರಿ ಏಜೆನ್ಸಿಗಳು ಅಷ್ಟು ರಿಕವರಿ ಏಜೆನ್ಸಿಗಳ ದಾಖಲಾತಿಗಳಿದ್ದಾವೆ. ಮತ್ತೆ ಅಷ್ಟು ರಿಕವರಿ ಏಜೆನ್ಸಿಗಳಲ್ಲಿ ಏನು ರಸ್ತೆಗಳಲ್ಲಿ ತೊಂದರೆಗಳನ್ನ ಕೊಡ್ತಾ ಇರ್ತಕ್ಕಂಥ ಸೀಸರ್ಗಳ ಅಷ್ಟು ಮಾಹಿತಿಗಳು ಕೂಡ ನಮ್ಮ ಹತ್ರ ಇದ್ದಾವೆ. ನಿಮ್ಗಳ ಹಾಗೆ ಯಾವುದೇ ರೀತಿಯಾದಂತಹ ಕಾನೂನು ಉಲ್ಲಂಘನೆ ನಾವು ಮಾಡೋದಿಲ್ಲ. ನಮಗೆ ಗೊತ್ತಿದೆ ಯಾವ್ಯಾವ ರೀತಿ ಈ ಅಕ್ರಮಗಳನ್ನ ನಿಲ್ಲಿಸಬೇಕು, ನಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ರಸ್ತೆಗಳಲ್ಲಿ ಗಾಡಿಗಳನ್ನ ಹಿಡಿದ್ರೆ ಏಜೆನ್ಸಿ ಹೆಸರುಗಳನ್ನ ಹೇಳದೇನೆ ಬಾಯಿಗೆ ಬಂದಂಗೆ ಮಾತಾಡುವಂಥದ್ದು, ಸೀಸಿಂಗ್ ಕಾಸುಗಳನ್ನ ಕೊಡಿ ಅನ್ನೋದು, ನಿಮ್ಗಳನ್ನ ಯಾವ ಆಧಾರದ ಮೇಲೆ ಕೆಲಸಕ್ಕೆ ತಗೊಂಡಿದ್ದಾರೆ ಅವರೆಲ್ಲ? ನಿಮ್ಗೆ ಏನು ಸ್ಯಾಲ್ರಿ ಬೇಸ್ ಮೇಲೆ ತಗೊಂಡಿದಾರ ಅಥವಾ ಪೀಸ್ ವರ್ಕ್ ಲೆಕ್ಕದಲ್ಲಿ ತಗೊಂಡಿದಾರ? ಸ್ಯಾಲ್ರಿ ಯಾರು ನಿಮ್ಗಳಿಗೆ ಕೊಡ್ತಾ ಇಲ್ಲ, ಮತ್ತೆ ನಿಮ್ಮನ್ನು ಎಂಪ್ಲಾಯ್ ಅಂತ ಹೆಂಗೆ ಪರಿಗಣನೆ ಮಾಡ್ತಾ ಇದ್ದಾರೆ ರಿಕವರಿ ಏಜೆನ್ಸಿಯವರು? ಅಥವಾ ಈ ಖಾಸಗಿ ಫೈನಾನ್ಸ್ನವರು ಯಾವ ರೀತಿ ನಿಮ್ಗಳಿಗೆ ಟೆಂಡರ್ಗಳನ್ನ ಕೊಟ್ಟಿದ್ದಾರೆ, ಅಥವಾ ಯಾವ ರೀತಿ ನಿಮ್ಗಳನ್ನ ಕೆಲಸಕ್ಕೆ ತಗೊಂಡಿದ್ದಾರೆ ರಿಕವರಿ ಏಜೆನ್ಸಿಯರ್ನ, ಅಥವಾ ರಿಕವರಿ ಮಾಡಲಿಕ್ಕೆ ಯಾವ ಆಧಾರದ ಮೇಲೆ ನಿಮ್ಗಳಿಗೆ ಕೊಟ್ಟಿದ್ದಾರೆ? ನೀವು ರಿಕವರಿ ಏಜೆನ್ಸಿಗಳನ್ನ ಇಷ್ಟು ಏಜೆನ್ಸಿಗಳಿಗೆ ನಾವು ನಮ್ಮ ಏನು ಸಾಲ ವಾಪಸ್ನ ಪಡ್ಕೊಳ್ಳಿಕ್ಕೆ ವಾಪಸ್ನ ನಮ್ಮ ರಿಕವರಿ ಮಾಡ್ಲಿಕ್ಕೆ ಇಷ್ಟು ಏಜೆನ್ಸಿಗಳಿಗೆ ಕೊಟ್ಟಿದ್ದೀವಿ ಅಂತ ಯಾವ್ದಾದ್ರು ಖಾಸಗಿ ಫೈನಾನ್ಸ್ನವರು ನೀವು ಯಾವ್ದಾದ್ರು ದಾಖಲಾತಿಗಳನ್ನ ಕೊಟ್ಟಿದ್ದೀರಾ? ಯಾವುದೂ ಇಲ್ಲ. ಅಂದ್ರೆ ನಿಮ್ಮ ಇಷ್ಟ ಬಂದಂಗೆ ನೀವಿದ್ರೆ ಇಲ್ಲಿ ಯಾರು ಹೇಳೋರಲ್ಲ ಕೇಳೋರಿರಲ್ಲ ಅಂತ ಖಂಡಿತವಾಗಿಯೂ ನಾವು ಕೇಳ್ತೀವಿ.